ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಧನ್ಯವಾದಗಳು ಸರ್. ಹಾಗಾಗಿ ಅವು ಸರ್ವಿಸಸ್ ಯಾಕಂದ್ರೆ ಪಬ್ಲಿಕ್ ವರ್ಕ್ಸ್ ಅಲ್ಲಿ ಬಹಳ ಸಿರುಪದಲ್ಲಿ ಕೂಡ ಬಹಳ ಕೆಲಸ ಮಾಡಿದ್ದಾರೆ. ನೀರನ್ನು ಒದಗಿಸಬೇಕಾದ್ರೆ ಸ್ಯಾನಿಟೇಷನ್ ಅಂಡ್ ಇದು ವಾಟರ್ ಸಪ್ಲೈ ಕೆಲಸ ಮಾಡಿದ್ದಾರೆ. ಹಾಗಾಗಿ ಅವು ಸರ್ವಿಸಸ್ನ ನಾವು ದಯವಿಟ್ಟು ಕನ್ಸಿಡರ್ ಮಾಡಿದ್ರೆ ಈ ಸಂಡೂರು ಭಾಗಕ್ಕೆಲ್ಲ ನೀರು, ಕೆರೆಗಳಿಗೆ ನೀರು ತುಂಬಿಸ್ಬೋದು, ಮತ್ತೆ ಕುಡಿಯೋ ನೀರು, ಇರಿಗೇಷನ್ಗೆ ಮತ್ತೆ ಸೋಷಿಯಲ್ ಫಾರೆಸ್ಟ್ರಿಗೆ ಈ ಬಳಕೆ ಆಗ್ಬೋದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಮತ್ತೆ 3 ದಿವಸಗಳಿಂದ ತಾವು ಇಲ್ಲಿ ಬಂದಿದ್ದೀರಿ, ವೀಕ್ಷಣೆ ಮಾಡಿಕೊಂಡಿದ್ದೀರಿ, ತಮ್ಮ ಅನುಭವ ದೊಡ್ಡದು. ಹಾಗಾಗಿ ಈ KMERC ಫಂಡ್ ಅನ್ನ ಸರಿಯಾದಂಥ ರೀತಿಯಲ್ಲಿ ಮೊನ್ನೆ ಸರ್ ನಾನು ಹೇಳಿದಾಗೆ ಮತ್ತೆ ತಾವು ಪರ್ಸನಲ್ ವೀಕ್ಷಣೆ ಮಾಡಿದ್ದೀರಿ. ತಾವೆಲ್ಲರೂ KMRC ತಂಡ ಇಲ್ಲಿ ಸಂಡೂರಿಗೆ ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟ ಸಮಯದಲ್ಲಿ ತಾವು ಏನನ್ನ ಬೇಡಿಕೆ ಇಟ್ಟಿದ್ದೀರಿ? ನಾನು ಸುಮಾರು 4 ಬೇಡಿಕೆಗಳನ್ನು ಇಟ್ಟಿದ್ದೀರಣ. ಸಂಡೂರು ತಾಲೂಕಲ್ಲಿ ಗಣಿ ಬಾಧಿತ ಪ್ರದೇಶಗಳ 111 ಅಂತೇಳಿ ಗುರುತಿಸಿತ್ತು ಮೊದಲು. ಅದನ್ನು 280 ಹಳ್ಳಿಗಳಿಗೆ ವಿಸ್ತಾರ ಮಾಡಿದೆ. ಆ ಹಳ್ಳಿಗಳಿಗೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಿ 7 ಲಕ್ಷ ರೂಪಾಯಿಗೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ನಾವು ಅದನ್ನು ಸಂಪೂರ್ಣವಾಗಿ ಸ್ಥಗಿತ ಮಾಡಿ KMERC ತಂಡ ಸಂಡೂರಿಗೆ ಬಂದ ನಂತರ ಮಾದರಿ ಮನೆಗಳನ್ನು ನಿರ್ಮಾಣ ಮಾಡಿಕೊಡಬೇಕು ಕಾರ್ಮಿಕರಿಗೆ ಅನ್ನುವ ಮೊದಲನೇ ಡಿಮ್ಯಾಂಡನ್ನು ಮಾಡಿದ್ದೇನೆ. ಎರಡನೇದು, ಇಲ್ಲಿಯ ಸ್ಥಳೀಯರಿಗೆ ಸರಿಯಾದ ವಿದ್ಯಾಭ್ಯಾಸ ಇಲ್ಲ. ಹಾಗಾಗಿ 224 ತಾಲೂಕುಗಳಲ್ಲಿ ಸಂಡೂರು ಅತಿ ಹಿಂದುಳಿದ ಪ್ರದೇಶ ಎಜುಕೇಷನಲ್ಲಿ ಅನ್ನೋ ವದಂತಿ ಇದೆ. ಸದಾಶಿವ ಆಯೋಗದ ವರದಿ ಮತ್ತು ನಂಜುಂಡಪ್ಪ ವರದಿ ಪ್ರಕಾರ ಅತಿ ಹಿಂದುಳಿದಿದೆ. ಹಾಗಾಗಿ 1ರಿಂದ 5ನೇ ತರಗತಿ ವಿದ್ಯಾಭ್ಯಾಸ ಮುಗಿದ ಮಕ್ಕಳಿಗೆ ಇದು ಟ್ರೈಬಲ್ ಏರಿಯಾ ಆಗಿರೋದ್ರಿಂದ ನಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. KMERCಯಿಂದ ಬಸ್ಸುಗಳನ್ನು ಬಿಟ್ಟು CSR ಫಂಡಲ್ಲಿ ಅವರಿಗೆ ಬಸ್ ಚಾಲಕರಿಗೆ ವೇತನವನ್ನು ನೀಡಬೇಕು, ಡೀಸೆಲನ್ನು ಹಾಕಿಸ್ಬೇಕು ಅನ್ನೋ 2ನೇ ಡಿಮ್ಯಾಂಡನ್ನು ಇಟ್ಟಿದ್ದೀನಿ. 3ನೇದು, KMERC ನಿಗಮದ ವತಿಯಿಂದ ಮನೆಗಳನ್ನು ನಿರ್ಮಾಣ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೊಟ್ಟರೆ ಅದು ನೇರವಾಗಿ ಗಣಿ ಕಾರ್ಮಿಕರಿಗೆ ಸಿಗೋದಿಲ್ಲ. ಸುಮಾರು 25,000 ಜನ ಗಣಿ ಕಾರ್ಮಿಕರು ಇರೋದ್ರಿಂದ ಪ್ರತ್ಯೇಕ ಮನೆಗಳನ್ನು ನಿರ್ಮಾಣ ಮಾಡಿ 20 ಲಕ್ಷ ರೂಪಾಯಿಗೆ 1 ಎಕರೆ ಜಮೀನನ್ನು ಕೊಂಡುಕೊಂಡು ಆ 1 ಎಕರೆಯಲ್ಲಿ 30 ಮನೆಗಳನ್ನು ನಿರ್ಮಾಣ ಮಾಡಿ 4 ಭಾಗಗಳಲ್ಲಿ KMERC ನಿಗಮ ಅಂತ ಹೆಸರು ಬರೆದ್ರೆ ಅದು ಶಾಶ್ವತವಾಗಿರುತ್ತೆ. ಸರ್ವೋಚ್ಚ ನ್ಯಾಯಾಲಯ ಆದೇಶ ಮಾಡಿದ ಆದೇಶವನ್ನು ಪಾಲಿಸಿದಂತಾಗುತ್ತೆ. ಸಂಡೂರಿಗೆ ಬಂದಿರತಕ್ಕಂಥ KMERC ನಿಗಮದ ತಂಡ ನಮಗೆ ಅನುಕೂಲ ಮಾಡಿಕೊಟ್ಟಂತಾಗುತ್ತೆ. ಇದು 3ನೇದು. 4ನೇದು, ಆರೋಗ್ಯದ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ 20 ಕಿಲೋಮೀಟರ್ವರೆಗೆ ಈ ಧೂಳು ಪಸರಿಸುತ್ತೆ. ಈ ಧೂಳು ಪಸರಿಸಿದ ನಂತರ ಪ್ರತಿಯೊಬ್ಬ ವ್ಯಕ್ತಿಯ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಈ ಸಂಡೂರಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೆ ಕ್ಷಯ ಮತ್ತು ಅಸ್ತಮ ರೋಗ ಬರುತ್ತೆ. ಇತ್ತೀಚಿನ ದಿನಮಾನಗಳಲ್ಲಿ ಕಿಡ್ನಿ ಫೇಲ್ಯೂರ್ ಆಗ್ತಿದೆ. ಬೇರೆ ಬೇರೆ ರೀತಿಯ ರೋಗಗಳು ಆವರಿಸೋದ್ರಿಂದ 20 ಕಿಲೋಮೀಟರ್ ದೂರದಲ್ಲಿ ಈ ಮನೆಗಳನ್ನು ಮಾದರಿಯಾಗಿ ನಿರ್ಮಾಣ ಮಾಡಿದರೆ ರಾಜ್ಯಕ್ಕೆ, ವಿಶ್ವಕ್ಕೆ, ದೇಶಕ್ಕೆ ಮಾದರಿಯಾಗಿರುತ್ತೆ ಅನ್ನೋ ಸಲಹೆಯನ್ನು ನಾನು ಕೊಟ್ಟಿದ್ದೀನಿ. ನಾವು ಬಳ್ಳಾರಿ ಜಿಲ್ಲಾ ಗಣಿಕಾರರ ಸಂಘದ ಪದಾಧಿಕಾರಿಗಳು. ಈಗ KMRC ಡಿಪಾರ್ಟ್ಮೆಂಟ್ ಬಂದಿದೆಯಲ್ಲ ಸಂಡೂರಿಗೆ, ಏನು ಕಾರಣಕ್ಕಾಗಿ ಬಂದಿದೆ? ಈಗ 38,000 ಕೋಟಿ ಈ ಕಾರ್ಮಿಕರು ದುಡಿದಂಥ ಅದು ಫಲ. ಈಗ ನಮ್ಮ ಬೆವರಿಸಿ ನಾವು ದುಡಿದಂಥ ಹಣ ಈಗ ಕಾರ್ಮಿಕರಿಗೆ ನಾವೀಗ ಅಲ್ಲಿ ಒಳಗೆ ಸಭೆಯಲ್ಲಿ ಕೇಳಿದಂಥ ವಿಚಾರದಲ್ಲಿ ಅಲ್ಲಿ ಕಾರ್ಮಿಕರಿಗೆ ಒತ್ತು ಜಾಸ್ತಿ ನೀಡಿಲ್ಲ. ಅಲ್ಲಿ ಕಾರ್ಮಿಕರ ಸಮಸ್ಯೆನೇ ಜಾಸ್ತಿ ಅಲ್ಲೆಲ್ಲ ಮಾತಾಡೋದು ನಾವು ನೋಡಿದ ಮೀಟಿಂಗ್ನಾಗ ಜಾಸ್ತಿ ಬಂದಿಲ್ಲ. ಹಂಗಾಗಿ ಕಾರ್ಮಿಕರು ದುಡಿದಂಥ ಇದರಲ್ಲಿ ಜಾಸ್ತಿ ಅವರಿಗೆ 3/4% ಒತ್ತು ಕೊಡ್ಬೇಕಂತ ನಮ್ಮ ಒತ್ತಾಯ ನಮ್ಮ ಸಂಘದಿಂದ. ಆಮೇಲೆ ನಮ್ಮ ತಾಲೂಕು ಗಣಿಬಾಧಿತ ತಾಲೂಕು ಏನೈತಲ್ಲ, ಇಲ್ಲಿ ಹೆಚ್ಚಿಗೆ ಎಫೆಕ್ಟ್ ಆಗ್ತಿರೋದು ಯಾರು ಗಣಿ ಕಾರ್ಮಿಕರು ಏನಿದ್ದಾರೆ ಅವ್ರಿಗೆ ತೊಂದರೆ ಆಗ್ತಿದೆ. ಇವತ್ತು ನಮ್ಮ ಈ ಲೋಕಲಲ್ಲಿ ನಮ್ಮ ಸಂಡೂರು ತಾಲೂಕು ಸುತ್ತಮುತ್ತ 10, 15, 20 ಕಿಲೋಮೀಟ್ರಲ್ಲಿ ಮಾಡ್ತಕ್ಕಂಥದ್ದು ಏನಂತಂದರೆ, ಈಗ ಸರಿಯಾದ ಇಲ್ಲಿ TCH ಕಾಲೇಜ್ ಆಗಬೇಕು, ಡಿಪ್ಲೊಮಾ ಕಾಲೇಜ್ ಇಲ್ಲ, ಹಾಸ್ಪಿಟ್ಲ್ ವ್ಯವಸ್ಥೆ ಸರಿ ಇಲ್ಲ, ಒಳ್ಳೊಳ್ಳೆ ಡಾಕ್ಟ್ರು ಬೇಕು, ಆಮೇಲೆ ಎಜುಕೇಷನ್ಗೆ ಒಳ್ಳೆ ಒತ್ತು ಕೊಡ್ಬೇಕಂತಂದೇಳಿ ನಾನು ಈ ಸಂಘದ ಮೂಲಕ ಕೇಳ್ಕೊಳ್ತಿದ್ದೇನೆ. ನಾವು ದೇವದಾಸರಿಗೆ ಏನು ಸಹಾಯ ಇಲ್ಲ ಸರ್. ಗೌರ್ಮೆಂಟ್ ಕಡೆಯಿಂದ ಒಂದು ಮನೆ ಇಲ್ಲ, ಒಂದು ಹೊಲ ಇಲ್ಲ. ಮತ್ತು ಮಕ್ಕಳು ಓದಿದ್ರು ಕೂಡ ಮಕ್ಕಳಿಗೆ ಇದ್ದೇ ಇಲ್ಲ, ಇದ್ದೇ ಕಲಿಸಿದ್ರು ಕೂಡ ದುಡ್ಡು ಕೆಲಸ ಇಲ್ಲ ಮಕ್ಕಳಿಗೆ. SSLC ಹಂಗೆ ಓದ್ಯಾರ ಸರ್. ಓದಿದ್ರು ಕೂಡ ಇಂಜಿನಿಯರ್ ಮಾಡ್ಯಾರ, ಎಲ್ಲ ಮಾಡ್ಯಾರ, ಇದ್ದೇ ಇಲ್ಲ, ಇದು ಕೆಲಸ ಇಲ್ಲ. ನಾವು ಮೈಸ್ನಾಗೆಲ್ಲ ಕೆಲಸ ಮಾಡಿದ್ವಿ, ನಮಗೆ ಕೂಡ ಏನು ಸಹಾಯ ಇಲ್ಲ ಸರ್. ಇನ್ನು ವಯಸ್ಸಾಗ ನಮಗೆ ತುಂಬಬೇಕಾಗತ್ತೆ ಸರ್. ಎಲ್ಲ ಇಷ್ಟೆಲ್ಲ ಮಾಡಿವಿ, ನಮಗೆ ಏನು ಸಹಾಯ ಇಲ್ಲ. ನೀವು ಏನು ಕೇಳಕೊಟ್ಟಿದ್ರಿ ಇವ್ರ ಹತ್ರ? ಜಾಗ ಬೇಕು, ನಾವು ಮನೆ ಬೇಕು, ಜಾಗ ಬೇಕು ನಮ್ಮ ದೇವದಾಸರಿಗೆ ಅಂತ ಕೇಳಕೊಟ್ಟಿವಿ ಸರ್. ತಂಡದವ್ರು ಬಂದಿದ್ದಾರೆ, ಅವ್ರ ಮುಂದೆ ತಾವು ಏನು ಬೇಡಿಕೆ ಇಟ್ರಿ? ನಾವು ಬೇಡಿಕೆ ಇಟ್ಟಿದ್ದಂದ್ರೆ ಮೇನು
ಈಗ KMRC ಅಲ್ಲಿ ಸಂಗ್ರಹಣೆವಾದ ದುಡ್ಡು ಅದು ಒಬ್ಬೊಬ್ಬ ಕಾರ್ಮಿಕರ ಬೆವರಿನ ಹನಿ ಅದು ಅವ್ರ ಯೋಜನೆಯಲ್ಲಿ ಕಾರ್ಮಿಕರ ಬಗ್ಗೆ ಯಾವುದೇ ಯೋಜನೆ ಇಲ್ಲ. ಅದಕ್ಕೋಸ್ಕರ ನಾವು ಇವತ್ತು ಹಕ್ಕೊತ್ತಾಯ ಮಾಡಿದ್ದೀವಿ. ನಮಗೆ ಕಾರ್ಮಿಕರಿಗೆ ಸಪ್ರೇಟ್ ಆದ ಒಂದು ಲೇಔಟ್ ಮಾಡಬೇಕು, ಮತ್ತು ಅವ್ರ ಕೆಲಸಕ್ಕೋಸ್ಕರ ಒಂದು ಗುಡಿ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಿಕೊಡ್ಬೇಕು, ಮತ್ತು ಅವ್ರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಎಲ್ಲ ಸ್ವಲ್ಪ ಸೌಕರ್ಯ ಮಾಡಿಕೊಡ್ಬೇಕಂತ ಕೇಳಿದ್ವಿ. ಮತ್ತೆ ಇದು ಆರೋಗ್ಯ ಬಗ್ಗೆ ಏನಾದ್ರು ಆರೋಗ್ಯ ಬಗ್ಗೆ ಕೇಳಿದ್ದೀವಿ. ಈಗ ಯಾವುದೇ ಆಸ್ಪತ್ರೆಗೆ ಹೋಗಲಿ ನಮ್ಮ ಕರ್ನಾಟಕದಲ್ಲಿ ದೊಡ್ಡ ಏನೋ ಈಗ ಅಸ್ತಮ ಸಮಸ್ಯೆ ಜಾಸ್ತಿ ಇದೆ ಇಲ್ಲಿ. ಯಾಕಂದರೆ ಸಂಡೂರು ಏರಿಯಾ ಅಂದರೆ ಡಸ್ಟ್, ಆ ಡಸ್ಟಿಂದ ಜನರಿಗೆ ನಮ್ಮ ಕಾರ್ಮಿಕರಿಗೆ ಎಲ್ಲರಿಗೂ ಅಸ್ತಮ ಸಮಸ್ಯೆ ಜಾಸ್ತಿ ಇದೆ, ಅವ್ರ ಮಕ್ಕಳಿಗೆ ಕೂಡ ಇದೆ. ಅದಕ್ಕೋಸ್ಕರ ತಮ್ಮ KMRC ಕಡೆಯಿಂದ ಒಂದು ಹೆಲ್ತ್ ಕಾರ್ಡ್ ಅಂತ ಮಾಡಿಸಿ ಅದನ್ನು ಎಲ್ಲ ಕಾರ್ಮಿಕರಿಗೆ ಫ್ರೀಯಾಗಿ ಕೊಡಬೇಕು ಅಂತಂದೇಳಿ ಮನವಿ ಮಾಡಿದ್ದೀವಿ. ಈಗ ಗಣಿ ಕಾರ್ಮಿಕನಾಗಿ ತಮ್ಮಲ್ಲಿ ಈ KMRC ಟೀಮು ವಿತಿನ್ DMF ಫಂಡು ಅದು ಇಷ್ಟು ದಿನ ನಮಗೆ ಗೊತ್ತಿರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ನಮಗೆ ಗೊತ್ತಾಗ್ತಾ ಇದೆ. ಆ ಫಂಡನ್ನು ನಾವು ಹೆಂಗೆ ಯೂಸ್ ಮಾಡಬೇಕಂದ್ರೆ, ನಮ್ಮದಂತೂ ವಯಸ್ಸಾಗ್ತಾ ಬಂತು, ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು. ವಿತ್ತು ಗಣಿ ಕಾರ್ಮಿಕ ಅಲ್ಲಿ ಗಣಿಯಲ್ಲಿ ಕೆಲಸ ಮಾಡಿದವರಿಗೆ ಆರೋಗ್ಯಕ್ಕೋಸ್ಕರ ಒಂದು ಐಡೆಂಟಿ ಕಾರ್ಡು, ಪ್ಲಸ್ ಅವರಿಗೆ ಹಾಸ್ಪಿಟ್ಲಿಗೆ ಹೋಗಲಿಕ್ಕೆ ಅವರು ಸಾಯೋವರಿಗೆ ಆ ಹಾಸ್ಪಿಟ್ಲ್ ಅವ್ರಿಗೆ ಉಚಿತವಾಗಿ ನೋಡಬೇಕಂತ ಒಂದು ಪರ್ಮಿಷನ್ ಕೊಡಬೇಕು. ಆಮೇಲೆ ನಮ್ಮ ಮಕ್ಕಳಿಗೆ ಹೈಯರ್ ಎಜುಕೇಷನ್ಗೋಸ್ಕರ ಒಳ್ಳೆ ಕಾಲೇಜು ಇಲ್ಲ ಔಟ್ ಆಫ್ ಕಂಟ್ರಿಗೆ ಹೋದರೆ ನಮ್ಮ ಗಣಿ KMRCಲಿಂದ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಬೇರೆ ಇದ್ದಂಥವರಿಗೆಲ್ಲ ವಿಮಾನದಲ್ಲಿ ಹೋಗ್ಬಿಟ್ಟು ಅವರು ಅಮೆರಿಕ ಜಪಾನಲ್ಲಿ ಹೋಗ್ತಾನೆ. ಆದರೆ ನಮ್ಮ ಮಕ್ಕಳು ಏನು ಮಾಡಬೇಕು, ನಾವು ಗಣಿಯಲ್ಲಿ ಕೆಲಸ ಮಾಡಿಬಿಟ್ಟು ನನ್ನ ಮಗನ ಇಂಜಿನಿಯರ್ ಮಾಡಿಸಿದ್ದೀನಿ, ಆದರೆ ನಮ್ಮ ಮಕ್ಕಳಿಗೆಲ್ಲ ಅಪಾಯಿಂಟ್ ಸಿಗ್ತಾ ಇಲ್ಲ. ಫಾರ್ ಅದರ್ಸ್ ಬೇರೆಯವ್ರು ಬಂದು ಇಲ್ಲೆಲ್ಲ ಒಳ್ಳೆ ಫ್ಯಾಕ್ಟ್ರಿಗಳಲ್ಲಿ ಮೈನ್ಸಲ್ಲಿ ಅವರೆಲ್ಲ AGM GMಗಳಾಗಿದ್ದಾರೆ. ಇಲ್ಲಿ ಲೋಕಲ್ ಪೀಪಲ್ಸ್ಗೆ ಯಾವುದೇ ರೀತಿ ಕೆಲಸ ಸಿಗ್ತಾ ಇಲ್ಲ. ಮೊದಲು ಆದ್ಯತೆ ನನ್ನ ಒಂದು ರಿಕ್ವೆಸ್ಟು KMRC ಅವ್ರಿಗೆ ಹೇಳ್ತಾ ಇದ್ದೀನಿ. ನನ್ನ ಸಂಡೂರು ತಾಲೂಕು ಗಣಿ ಬಾಧಿತ ಅಂದರೆ ಅದು ಎಲ್ಲಿಂದ ಇಲ್ಲಿಗೆ ಸಂಡೂರಿನಿಂದ 7 ಕಿಲೋಮೀಟರ್ ಪ್ರದೇಶದಲ್ಲಿ ಇರುವಂಥ ವ್ಯಾಪ್ತಿಗಳಲ್ಲಿ ಫಸ್ಟ್ ಮೊದಲ ಆದ್ಯತೆ ಕೊಡಬೇಕು. ಹಾಗಾಗಿಬಿಟ್ಟು ನಾನು ನನ್ನ ಈ KMRC ಟೀಮ್ ಅಂದು ಮತ್ತು ನಮ್ಮ DC ತಹಸೀಲ್ದಾರು ಮತ್ತು ನಮ್ಮ MLA ಸಾಹೇಬರು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಆದರೂ ನಮಗೆ ಇಲ್ಲಿ ಲೋಕಲ್ ಅವರಿಗೆ ಯಾರು ಕೆಲಸ ಕೊಡ್ತಾ ಇಲ್ಲ, ನಮಗೆಲ್ಲ ಕೆಲಸ ಕೊಡ್ತಾರೆ ಅನ್ನೋ ಸೂಪರ್ವೈಸರ್ ಬಿಟ್ಟು ನಾವೇನು ಮಾಡ್ತಾ ಇಲ್ಲ. ತಾವು ಈಗ KMRC ತಂಡದವ್ರು ಬಂದಿದ್ದಾರೆ, ಅವ್ರ ಮುಂದೆ ತಾವು ಹೇಳೋ ಬೇಡಿಕೆ ಇಟ್ಟಿದ್ದೀನಿ ಸರ್. ತಾವು ಏನು ಸ್ಪಂದನೆ ಕೊಟ್ಟಿದ್ರು ತಮಗೆ? ಸ್ಪಂದನೆ ಅಂದರೆ ರಾತ್ರಿ ಮಾಡಿಸ್ತೀವಿ ಅಂತ ಹೇಳಿದಾರೆ ಅಷ್ಟೇ. ಮುಂದೆ ನೋಡ್ಬೇಕು, ನಾವು ಕಾದು ನೋಡಬೇಕು. ನೀವು ಪತ್ರಿಕಾ ಮಾಧ್ಯಮದವರಿದ್ರೆ ನಿಮ್ಮ ಸಪೋರ್ಟ್ ಇರಬೇಕು. ನೀವೆಲ್ಲ ಅಲ್ಲಿ ಆಗಲಿಲ್ಲ ಅಂದರೆ ನೀವು ಹೋಗಬೇಕು, ಅಲ್ಲಿ ಪ್ರಾಕ್ಟಿಕಲ್ ಆಗಿ ನಾವು ಮಾಡಬೇಕಂತ ತಮ್ಮಲ್ಲಿ ವಿನಿಸ್ಕೊಳ್ತೇವೆ. ಇವತ್ತು ನಾವು ಬಳ್ಳಾರಿ 2011ರಲ್ಲಿ ಏನೋ ಅಕ್ರಮ ಗಣಿಗಾರಿಕೆ ಅಂತಂದೇಳಿ ಮೈನ್ಸ್ ಏನು ಬಂದ್ ಮಾಡಿದ್ರು, ಅವಾಗೆಲ್ಲ ರಾತ್ರಿ ಮೈನ್ಸ್ ಮಾಲೀಕರು ನಮ್ಮನ್ನೆಲ್ಲ ಏಕಾಏಕಿ ಹೊರಗೆ ಹಾಕಿ ಹೋದ್ರು. ಅಲ್ಲಿಂದ ನಾವು 2013ರಿಂದ ಸಂಘಟನೆ ಕಟ್ಟಿಕೊಂಡು ಇಲ್ಲಿವರೆಗೂ ಹೋರಾಟ ಮಾಡ್ಕೊಂತ ಬಂದಿದ್ವಿ. ಇವತ್ತುವರೆಗೆ ಯಾವುದೇ ರೀತಿಯಿಂದ ನಮಗೆ ಪರಿಹಾರ ಇಲ್ಲ. ಹಂಗಾಗಿ KMRC ಈ ಒಂದು ಫಂಡಲ್ಲಿ ಇವತ್ತೇನು KMRC ಒಂದು ಫಂಡ್ ಕಲೆಕ್ಷನ್ ಆಗಿದೆ ಅಂದರೆ ಅದು ಒಂದು ಪ್ರತಿಯೊಬ್ಬ ಗಣಿ ಕಾರ್ಮಿಕರ ರಕ್ತದಿಂದ ಬಂದಿರತಕ್ಕಂಥ ಹಣ ಅದು. ಇವತ್ತು ಅದನ್ನು ಗಣಿ ಕಾರ್ಮಿಕರಿಗೆ ಅತಿ ಹೆಚ್ಚು ಮಟ್ಟದಲ್ಲಿ ಖರ್ಚು ಮಾಡ್ಬೇಕಂತಂದೇಳಿ ಈ ಒಂದು ಸಂದರ್ಭದಲ್ಲಿ ನಾನು ತಮ್ಮನ್ನು ಕೇಳ್ಕೊತಾ ಇದ್ದೀನಿ. ನಮಗೆ ಒಳ್ಳೆ ಸುಸಜ್ಜಿತವಾದ ಮನೆಗಳು ಕಟ್ಟಿಕೊಡ್ಬೇಕು, ಅದರಲ್ಲಿ ಪರಿಹಾರ ಕೊಡಬೇಕು. ಮತ್ತು ಇವತ್ತು ಹಲವಾರು ರೋಗ ರುಜಿನಗಳಿಗೆ ನಾವು ತುತ್ತಾಗಿದ್ದೀವಿ. ಹಂಗಾಗಿಬಿಟ್ಟು ನಮಗೆ ಇವತ್ತು ಯಾವುದೇ ಒಂದು ಹಾಸ್ಪಿಟ್ಲಿಗೆ ಹೋದರೆ ಒಂದು ಉಚಿತವಾಗಿ ನೋಡೋಂಥ ವ್ಯವಸ್ಥೆ ಒಂದು ಈ ಒಂದು ಸಂಸ್ಥೆಯಿಂದ ಕೂಡ ಒಂದು ಮಾಡಿಕೊಡ್ಬೇಕಂತ ಇದೊಂದು ಕೇಳ್ತಾ ಇದ್ದೀವಿ ನಾವು ಇವತ್ತು ಈ ಒಂದು KMRC ಅವ್ರನ್ನ. ಮತ್ತು ಹಲವಾರು ಸುಮಾರು 2013ರಿಂದ ಇಲ್ಲಿವರೆಗೂ ಹಲವಾರು ಬಾರಿ ನಾವು ಹೋರಾಟಗಳನ್ನ ಮಾಡ್ಕೊಂತಾನೆ ಬಂದಿದ್ದೀವಿ. ಹಂಗಾಗಿ ಅತಿ ಹೆಚ್ಚು ಒಂದು ಗಣಿ ಬಾಧಿತ ಪ್ರದೇಶ ಅಂದರೆ ಸಂಡೂರು. ಇವತ್ತು ಸಂಡೂರು ನಮ್ಮ ಮೈನ್ಸ್ಗಳು ಕೇವಲ ನಮ್ಮ ಮನೆಯಿಂದ 500 ಮೀಟರ್ ವ್ಯಾಪ್ತಿಯಲ್ಲಿ ನಮ್ಮ ಮನೆಗಳಿದ್ದಾವೆ. ಇವತ್ತು ಸಂಡೂರು ಇರೋದೇ 5-6 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸುಮಾರು ಮೈನ್ಸ್ಗಳು ಇವತ್ತು 198 ಮೈನ್ಸ್ ಅದಾವೆ ಅಂದರೆ ಅದು ಸಂಡೂರು ತಾಲೂಕಲ್ಲಿ. ಅತಿ ಹೆಚ್ಚು ಗಣಿ ಬಾಧಿತ ಆಗಿರ್ತಕ್ಕಂಥದ್ದು ಕೂಡ ಸಂಡೂರಲ್ಲಿ. ಇವತ್ತು ಅತಿ ಹೆಚ್ಚು ದುಡ್ಡು ಖರ್ಚು ಮಾಡಬೇಕಾಗಿರೋದು ಸಂಡೂರು ಭಾಗಕ್ಕೆ, ಸಂಡೂರು ತಾಲೂಕಲ್ಲೇ ಖರ್ಚು ಮಾಡಬೇಕು. ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ. ಕಾರ್ಮಿಕರಿಗೆ ಯಾವುದೇ ರೀತಿಯಿಂದ ಈಗ ತಾವು ಹೇಳ್ತಾ ಇದ್ರಿ ಇದೆಲ್ಲ ಗೊತ್ತಿದೆ. ಈಗ ಗಣಿಗಾರಿಕೆ ನಡೆದು ಸುಮಾರು ಒಂದು 13-14 ವರ್ಷ ಆಯಿತು. ಈಗ KMRC ತಂಡದ ಹತ್ರ ತಾವು ಏನು ಬೇಡಿಕೆ ಇಟ್ಟಿದೆ ಅನ್ನೋದು ಇಂಪಾರ್ಟೆಂಟ್. ನಮಗೆ ಮನೆಗಳು ಮಾಡಿಕೊಡ್ಬೇಕು ಮತ್ತು ಇದರಲ್ಲಿ ಪರಿಹಾರ ಕೊಡಬೇಕು. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ.